ಯಾಕಮ್ಮ ಹೀಗೆ ಮಾಡಿದ್ರಿ? ನಿಮ್ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವಿ ನಾವು. ಹೇಳ್ದೆ ಕೇಳ್ದೆ ಹೋಗಿ ಆದಿತ್ಯನ ಮೀಟ್ ಮಾಡಿದ್ದೀರಲ್ಲ, ಒಂದು ಮಾತು ಹೇಳೋಗಿದ್ರೆ ನಾವೇನು ತಡೀತಿದ್ವಾ? ಹಾಗಾದ್ರೆ ನಾನು ಆದಿತ್ಯನ ಮೀಟ್ ಮಾಡಕ್ಕೆ ಹೋಗಿದ್ದೀನಿ ಅಂತ ನನ್ನ ಫಾಲೋ ಮಾಡ್ಕೊಂಬಂದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಹೆತ್ತ ತಾಯಿನ ಅನುಮಾನಿಸಿ ಫಾಲೋ ಮಾಡ್ಕೊಂಬಂದಿದ್ಯಲ್ಲ. ಅನುಮಾನ ಬರೋ ಥರ ನಡ್ಕೊಂಡಿದ್ದಕ್ಕೆ ಫಾಲೋ ಮಾಡ್ಕೊಂಬಂದಿದ್ದು. ನೀವು 2 ದಿನ ಕಿಡ್ನಾಪ್ ಆಗಿ ವಾಪಸ್ ಮನೆಗೆ ಬಂದಾಗಿದ್ದ ಕೇಳ್ತಾ ಇದ್ದೀನಿ, ಎಲ್ಲಿ ಹೋಗಿದ್ರಿ, ಯಾರ ಜೊತೆ ಇದ್ರಿ ಅಂತ. ಅದಕ್ಕೇನಾದ್ರೂ ಉತ್ತರ ಹೇಳಿದ್ರ ನೀವು? ಇಲ್ಲ ತಾನೆ? ಅದಕ್ಕೆ ಹಿಂಬಾಲಿಸ್ಕೊಂಬಂದೆ. ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿದವ್ರ ಥರ ಕೊಚ್ಕೋತಾ ಇದೆಯಾ? ಇನ್ನೊಂದ್ಸರಿ ನನ್ನ ಫಾಲೋ ಮಾಡ್ಕೊಂಬಂದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ನನ್ನ ಕೊಂದು ಹಾಕಿದ್ರು ಪರವಾಗಿಲ್ಲ, ನನಗೆ ಸತ್ಯ ಏನು ಅಂತ ಗೊತ್ತಾಗಬೇಕು ಅದು ಅಷ್ಟೇ. ನೀನು ಭ್ರಮೆ ಕಣೋ. ನನ್ನ ಫಾಲೋ ಮಾಡ್ಕೊಂಬಂದ ತಕ್ಷಣ ಸತ್ಯ ಏನು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ, ಅದು ಬರೋ ತನಕ ನಾನು ಯಾರಿಗೂ ಹೇಳಲ್ಲ. ಹೇಳ್ದೆ ಆದ್ರೂ ಪರವಾಗಿಲ್ಲ, ಹೇಗೆ ತಿಳ್ಕೊಳ್ಬೇಕು ಅಂತ ನಂಗೆ ಗೊತ್ತು. ನಿನ್ನ ಪೊಲೀಸ್ ಬುದ್ಧಿನ ನನ್ನ ಹತ್ರ ತೋರಿಸ್ಬೇಡ, ಪರಿಣಾಮ ನೆಟ್ಟಿಗಿರಲ್ಲ, ಹೇಳ್ತಾ ಇದ್ದೀನಿ. ಅದೇನಾದ್ರೂ ಆಗ್ಲಿ, ಆದ್ರೆ ಮಾತಾಡ್ಬೇಡ ನೀನು. ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ತಾನೆ, ಬಲವಂತ ಮಾಡಬೇಡ. ಇದರಿಂದ ಸಮಸ್ಯೆ ಪರಿಹಾರ ಅಲ್ಲ, ಇನ್ನಷ್ಟು ಸಮಸ್ಯೆ ಎದುರಾಗುತ್ತೆ. ಡ್ಯಾಡ್, ಹೇಳ್ದೆ ಕೇಳ್ದೆ ಅವ್ರು ಆದಿತ್ಯನ ಮೀಟ್ ಮಾಡಿದ್ ಸರಿ ಅಂತ ಹೇಳ್ತಿದ್ದೀರಾ? ಸರಿನೇ. ನಾನು ಅವನ್ನ ಮೀಟ್ ಮಾಡಿರೋದು ನೀನು ಎಲೆಕ್ಷನ್ಗೆ ನಿಲ್ಬೇಡ ಅಂತ ಹೇಳೋದಕ್ಕೆ. ಆದ್ರೆ ಅವನು ಅದನ್ನೇ ಹೇಳ್ದ, ಅಮ್ಮ ನೀವು ಎಲೆಕ್ಷನ್ಗೆ ನಿಲ್ಬೇಡಿ ಅಂತ. ಅವನೇನಾದ್ರೂ ಹೇಳಿ ಬಿಡ್ಲಿ ಅಮ್ಮ, ನೀವು ಎಲೆಕ್ಷನ್ ನಿಲ್ಬಾರ್ದು, ಆದಿತ್ಯನ ಮೀಟ್ ಮಾಡಬಾರ್ದು, ಅವನ್ನ ಮಾತಾಡಿಸ್ಲೂಬಾರ್ದು. ಒಂದು ವೇಳೆ ಆದಿತ್ಯನ ಮೀಟ್ ಮಾಡಿರೋದು ನಂಗೆ ಗೊತ್ತಾದ್ರೆ ಅವನ್ನ ಜೈಲಿಗೆ ಕರ್ಕೊಂಡೋಗಿ ಚರ್ಮ ಸುಲ್ದು ಹಾಕ್ತೀನಿ. ಆರ್ಯ, ಆದಿ ನಿಮ್ಮ ಅಣ್ಣ ಕಣೋ. ಅವನ್ಯಾ ಸೀಮೆಣ್ಣ ಅಜ್ಜಿ ಹುಟ್ಟು ಹಬ್ಬ ಅಂತ ನೆಪ ಇಟ್ಕೊಂಡು ಹೆತ್ತು ತಾಯಿನೇ ಕಿಡ್ನಾಪ್ ಮಾಡ್ತಾನಲ್ಲ, ಅವನ್ನ ಅಣ್ಣ ಅಂತ ನಾನು ಕರಿಬೇಕಾ? ಕರೀದೇ ಇದ್ರು ಅವನು ನಿನಗೆ ಅಣ್ಣನೇ. ಡ್ಯಾಡ್, ನೀವು ಆರ್ಯ, ನಿನಗೆ ಸುಮ್ಮನೆ ಒಳಗೆ ಹೋಗ್ತಾ ಇಲ್ವಾ? ಹೋಗು ಅಂತ ಹೇಳಿದ್ನ ಇಲ್ವಾ? ಹೋಗು. ನೀನು ಆ ದಿನ ಮೀಟ್ ಮಾಡಕ್ಕೆ ಹೋದೆ ಅಂತ ಆರ್ಯ ಬೇಜಾರು ಮಾಡ್ಕೊಂಡಿದ್ದಾನೆ ಅಲ್ವೇ? ಆ ದಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ತಾ ಇತ್ತಾ? ಆದಿತ್ಯನ ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತ ನಾನೇ ಅನ್ಕೊಂಡಿರ್ಲಿಲ್ಲಮ್ಮ. ಆ ಸಂದರ್ಭ ಬಂತು, ಮೀಟ್ ಮಾಡಿದೆ. ಏನು ಹೇಳ್ದ ಆದಿ? ಹೇಳಿದ್ನಲ್ಲ, ನೀವು ಎಲೆಕ್ಷನ್ಗೆ ನಿಲ್ಬೇಡಿ ಅಂತ ಹೇಳೋದಕ್ಕೆ ಬಂದಿದ್ದ ಅಷ್ಟೇ. ಅಷ್ಟೇನಾ? ಬೇರೆ ಮಾತು ಬೇಡ, ಬಲವಂತ ಮಾಡಿಬಿಡಿ. ತಗೊಳ್ಳಿ. ನೀವು ಕೇಳಿದ್ದು ರೆಡಿ ಇದೆ. ಏನು ಸರ್ ಇದು? ಇಷ್ಟು ಬೇಗ ಡೆತ್ ಸರ್ಟಿಫಿಕೇಟ್ ರೆಡಿನೇ ಮಾಡಿಬಿಟ್ರಾ? ನನ್ನ ನೆಟ್ವರ್ಕ್ ಆಗಿದೆ. ಒಂದು ಫೋನ್ ಕಾಲಲ್ಲಿ ಏನು ಬೇಕಾದರೂ ರೆಡಿ ಮಾಡ್ಬೋದು. ದಟ್ ಈಸ್ ಚಿದಂಬರಂ. ನೀವು ತುಂಬ ಸ್ಮಾರ್ಟ್ ಸರ್. ನಿಮ್ಮಂಥವ್ರು ನನಗೆ ಪರಿಚಯ ಆಗಿದ್ದು ನನ್ನ ಪುಣ್ಯ. ಇಷ್ಟಕ್ಕೆ ಹೀಗಂದರೆ ಹೇಗೆ? ರಾಜಕೀಯದಲ್ಲೂ ನನ್ನ ನೆಟ್ವರ್ಕ್ ತುಂಬ ಚೆನ್ನಾಗಿದೆ. ಅಪೋಸಿಷನ್ ಲೀಡರ್ಸು ನನಗೆ ಹೆಲ್ಪ್ ಮಾಡೋದಕ್ಕೆ ತುದಿಗಾಲ ಮೇಲೆ ನಿಂತಿರ್ತಾರೆ. ಏನು ಕೆಲಸ ಹೇಳಿ ಮಾಡಿಕೊಡ್ತಾರೆ. ನೀವು ರಾಜಕೀಯಕ್ಕೆ ಏನಾದರೂ ಸೇರ್ಕೊಳ್ತೀರೇನು? ಸೇರ್ಕೊಳ್ಳಿ. ಇಷ್ಟರಲ್ಲೇ ಎಲೆಕ್ಷನ್ ಆಗಬಹುದು ಅಂತ ಎಲೆಕ್ಷನ್ ಕಮಿಷನ್ನಿಂದ ನಮಗೆ ಮಾಹಿತಿ ಬಂದಿದೆ. ನಮ್ಮ ಕ್ಯಾಂಡಿಡೇಟ್ಗಳಿಗೆ ನೀವು ಕೊಟ್ಟಿರೋ ಹಣ ಹೆಲ್ಪ್ ಆಗಿ ನಾಳೆ ನಮ್ಮ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂದರೆ ನಾವು ನೀವು ದುಡ್ಡು ಲೂಟ್ ಮಾಡ್ಬೋದು. ಏನಂತೀರ? ಖಂಡಿತ ಸೇರ್ಕೋತೀನಿ ಸರ್. ಸದ್ಯಕ್ಕೆ ನನಗೆ ಮನೇಲಿ ಸೇರ್ಕೊಂಡ್ರೆ ಪೀಡೆ ತೊಲಗಿದ್ರೆ ಸಾಕಾಗಿದೆ. ಅದು ಅಲ್ಲದೆ ಈ ಸರ್ತಿ ಎಲೆಕ್ಷನ್ಗೆ ನಿಮ್ಮ ಮಗಳ ಬಗ್ಗೆ ಆಗಲಿ, ನಿಮ್ಮ ಮಗಳ ಲವರ್ ಬಗ್ಗೆ ಆಗಲಿ ಯೋಚನೆ ಮಾಡೋದನ್ನು ಬಿಡಿ ಶಶಾಂಕ್.